ಎಲ್ರಿಗೂ ನಮಸ್ಕಾರ. ಸೇರಿರುವಂಥ ಮೀಡಿಯಾ ಮಿತ್ರರಿಗೆ ಹಾಗೆ ಆತ್ಮೀಯರಿಗೆ ಸ್ನೇಹಿತರಿಗೆ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ. ಸೊ ಈ ಸಿನಿಮಾ ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಎಲ್ಲರೂ ಸಾಂಗ್ ನೋಡಿದ್ದೀರಾ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಮ್ಮ ಸಿನಿಮಾ ಕೂಡ ಇಷ್ಟ ಆಗುತ್ತೆ. ಸೊ ಇದೊಂದು ಕಮರ್ಷಿಯಲ್ ಥ್ರಿಲ್ಲರ್ ಅಂಡ್ ಆಕ್ಷನ್ ಇರುವಂಥ ಒಂದು ಸಿನಿಮಾ ಇದು. ಸೊ ನನ್ನ ಮೊದಲನೇ ನಿರ್ದೇಶನದಲ್ಲಿ ನನ್ನ ಕಡೆ ಏನೇನಾಗುತ್ತೆ ಸಾಧ್ಯವಾಗಿದ್ದೀನಿ. ಸೊ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿರೋದು ನಮ್ಮ ಮೇಡಮ್. ಯಾಕಂದ್ರೆ ಅವ್ರು ಪ್ರೊಡ್ಯೂಸರ್ ಮಾಡಿಲ್ಲ ಅಂದ್ರೆ ನಾನು ಇವತ್ತು ಸಿನಿಮಾ ಡೈರೆಕ್ಷನ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಒಬ್ಬ ಹೊಸಬನಿಗೆ ಅವರು ಚಾನ್ಸ್ ಕೊಟ್ಟು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಕಾರಣ ಆಗಿರೋದು ಮೇಡಮ್ ಅವರು. ಆಕ್ಚುಲಿ ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗೆ ನನ್ನ ಜೊತೆ ನಿಂತು ಯಾವಾಗಲೂ ಬೆನ್ನಲ್ಲಿ ಬಗ್ಗೆ ಚೇತನ್ ಮಾಡು ಅಂತ ನಿಂತಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿನೇಶ್ ರಾಜನ್ ಸರ್ ಅವರು. ಸೊ ನಾನು ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಬ್ಬ ಸ್ನೇಹಿತ ಆಗಿ ಎಲ್ಲಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಹೀರೋ ಜೈ ಶೆಟ್ಟಿ. ಸೊ ಜೈ ಶೆಟ್ಟಿ ನಾನು ಫ್ರೆಂಡ್ ಆಗಿರೋದ್ರಿಂದ ಈ ಸಿನಿಮಾ ಆಯ್ತು ಅನ್ನೋ ಒಂದು ಫೀಲ್ ಇದೆ. ಸೊ ಅದಕ್ಕೆ ಎಸ್ಪೆಷಲಿ ಜೈ ಶೆಟ್ಟಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಇಂಟರ್ ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಸೊ ಪ್ರತಿಯೊಬ್ಬರು ಈ ಸಿನಿಮಾಗೆ ಸಪೋರ್ಟ್ ಆಗಿ ನಿಂತರು. ಸೊ ನಾವು ಕಂಟಿನ್ಯೂ ಆಗಿ ಚನ್ನಪಟ್ಟಣದಲ್ಲೇ ಶೂಟ್ ಮಾಡಿದ್ವಿ. ಚನ್ನಪಟ್ಟಣ, ಮಂಡ್ಯ, ರಾಮನಗರ ಈ ಸುತ್ತಮುತ್ತ ಶೂಟ್ ಮಾಡಬೇಕಾದ್ರೆ ಎಲ್ಲರೂ ಅಲ್ಲಿ ಬಂದು ಸಪೋರ್ಟೆಡ್ ಆಗಿ ನಿಂತು ಸೊ ಒಂದು ಸಿನಿಮಾನ ನಾನು ಅನ್ಕೊಂಡಿರೋದನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಆದ್ರು. ಸೊ ಎಸ್ಪೆಷಲಿ ನನ್ನ DOP ಆಗಿರೋಂಥ ರಾಜ ಹಂಕೆಪುರ ಆಗಿರ್ಬೋದು, ಹಾಗೆ ಈ ಸಾಂಗ್ ಕೋರಿಯೋಗ್ರಾಫರ್ ಆಗಿರುವಂಥ ಗೀತಾ ಮಾಸ್ಟರ್ ಆಗಿರ್ಬೋದು, ಹಾಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋಂಥ ಪುರನ್ ಶೆಟ್ಟಿಗಾರ್ ಆಗಿರ್ಬೋದು, ಸೊ ಲಿರಿಕ್ಸ್ ಬರ್ದಿರೋಂಥ ಅರಸು ಅಂತಾರೆ ಆಗಿರ್ಬೋದು, ಹಾಗೆ ಈ ಸಾಂಗಿಗೆ ಧ್ವನಿ ಕೊಟ್ಟಿರುವಂಥ ನಕಾಶ್ ಅಜೀಜ್, ಹಾಗೆ ಸ್ಪರ್ಶ RK ಅವರಾಗಿರ್ಬೋದು. ಸೊ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಒಂದು ಟೀಮ್ ಆಗಿ ನನ್ನ ಜೊತೆ ನಿಂತಿದ್ದಕ್ಕೆ. ಹಾಗೆ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರುವಂತಹ ಫ್ರಾಂಕ್ಲಿನ್ ರಾಕಿ ಅವರು, ಸೊ ಈ ಸಿನಿಮಾ ಎಡಿಟರ್ ಆಗಿರುವಂತ ರವೀಶ್ ಆತ್ಮಾರಾಮ್ ಅವರು. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಾಗೆ ನನ್ನ ಚಿತ್ರದ ತಂಡವಾಗಿ ಕಲಾವಿದರಾಗಿರುವಂತಹ ಜೈ ಶೆಟ್ಟಿ, ಹಾಗೆ ನಮ್ಮ ಇನ್ನೊಬ್ರು ನಾಯಕರಾಗಿರುವಂತಹ ಅಶೋಕ್ ಕುಮಾರ್ ಅವರು, ಹಾಗೆ ನಮ್ಮ ನಾಯಕಿಯರಾಗಿರುವಂತಹ ನಿಶಾರಾಜ್ ಪುತ್ಪದರಗೌಡ ಅವರು, ಹಾಗೆ ನಮ್ಮ ಟೀಮ್ ಅಲ್ಲಿ ಇರುವಂತಹ ಪ್ರಮೋದ್ ಶೆಟ್ಟಿ ಸಾರು, ಸುಧಾರಣೆ ಮೇಡಮ್ ಅವ್ರು ಇವತ್ತು ಬಂದಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಬಂದಿರ್ತಾರೆ. ಹಾಗೆ ನಮ್ಮ ರಾಜೇಂದ್ರ ಕಾರಂತ್ ಸಾರು, ವಿಕ್ಟ್ರಿ ವಾಸು ಸಾರು, ಬಜರಂಗಿ ಪ್ರಸನ್ನ ಸಾರು, ವೆಂಕಟೇಶ್ ಪ್ರಸಾದ್ ಸಾರು, ಸಿದ್ದು ಮಂಡ್ಯ, ಗಿಲ್ಲಿ ನಟ, ಅಶ್ವಿನ್ ಹಾಸನ್ ಸಾರು, ಸೊ ಚೇತನ್ ದುರ್ಗ ಅವರು. ಸೊ ಎಲ್ಲರೂ ನನ್ನ ತಂಡವಾಗಿ ನಿಂತು ಈ ಸಿನಿಮಾಕ್ಕೆ ಅವರು ಜೀವ ತುಂಬಿದ್ದಾರೆ. ಒಬ್ಬ ಡೈರೆಕ್ಟರ್ ನಾನು ಕನ್ಸು ಕಾಣುವುದು, ಅದನ್ನ ಜನಕ್ಕೆ ತೋರಿಸೋದು ಆ ಪಾತ್ರದ ಮುಖಾಂತರ ಕಲಾವಿದರಾಗಿರ್ತಾರೆ. ಸೊ ಕಲಾವಿದರು ನನ್ಗೆ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ ಈ ಸಿನಿಮಾ ಚೆನ್ನಾಗಾಯ್ತು ಅನ್ಕೋತೀನಿ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಕ್ ಬಯಸ್ತೀನಿ. ಸರ್ ನಾನು ಮೊದಲು ಮುಸಂಜೆ ವಯಸ್ಸಿಂದ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಆಯಿತು. ಸೊ ಅವರಿಂದ ನಾನು ಆಲ್ಮೋಸ್ಟ್ 10 ಇಯರ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಕೊಂಡು ಬಂದೆ. ಸೊ 10 ಇಯರ್ಸ್ ಆದ್ಮೇಲೆ ಈಗ ನಾನು ಮೊದಲನೇ ಬಾರಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಸರ್ ಇದೊಂದು ಹಳ್ಳಿ ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ಒಂದು ಹಳ್ಳಿಲಿರೋ ಹುಡುಗರೆಲ್ಲ ಇವಾಗ ಎಜುಕೇಟೆಡ್ ಆಗ್ತಾರೆ, ಸಿಟಿ ಕಡೆ ಬಂದ್ಬಿಡ್ತಾರೆ. ಆದ್ರೆ ಹಳ್ಳಿಲೇ ಯಾರು ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಷ್ಟೋ ಜನ ಹಳ್ಳಿ ಇದ್ರೆ ಇವಾಗ ಸಿಟಿಗೆಲ್ಲ ಸೇರಿದ್ರೆ ನಾಳೆ ಹಳ್ಳಿ ಇರಲ್ಲ, ಹಳ್ಳಿ ಯಾರು ಅನ್ನ ಬೆಳೆಯೋರು ಇರಲ್ಲ, ರೈತರು ಇರಲ್ಲ. ಸೊ ಮುಂದಿನ ಜನರೇಷನ್ ಕತೆ ಏನು, ಸೊ ಆ ವಿಷಯನ ಇಟ್ಕೊಂಡು ಹೇಳಿರೋಂಥ ಒಂದು ಕತೆ. ಸೊ ಹಳ್ಳಿ ಉಳಿಬೇಕು ಅಂದ್ರೆ ಹಳ್ಳಿಗಳಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಆಗಬೇಕು. ಸೊ ಆ ವಿಷಯ ಇಟ್ಕೊಂಡು ಮಾಡಿರುವಂತ ಕತೆ ಇದು. ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಥ್ರಿಲ್ಲರ್, ಆಕ್ಷನ್, ಲವ್, ಸೆಂಟಿಮೆಂಟ್ ಎಲ್ಲ ಇರುವಂತ ಒಂದು ಸಬ್ಜೆಕ್ಟ್ ಇದು. ಹೀರೋ ಎಜುಕೇಶನ್ ಆದ್ಮೇಲೆ ಹಳ್ಳಿಲೇ ಇದ್ದು ಒಂದು ಹಳ್ಳಿನ ಉದ್ಧಾರ ಮಾಡಿ ಮಾದರಿ ಹಳ್ಳಿನ ನಿರ್ಮಾಣ ಮಾಡಕ್ ಹೋದಾಗ ಏನೇನ್ ಪರಿಸ್ಥಿತಿ ಎದುರಿಸ್ತಾನೆ ಅಂತ ಹೇಳಿರುವಂತ ಕತೆ. ಸೊ ಇಂಟ್ರೋಲ್ ಆದ್ರೂ ತಕ್ಷಣ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ನಂತರ ಜೀವನ ಟರ್ನ್ ಆಗತ್ತೆ. ಸೊ ಅದರಿಂದ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಕತೆ ಟರ್ನ್ ಆಗ್ತಾ ಒಂದು ಥ್ರಿಲ್ಲರ್ ಜೋನರ್ ಹೋಗ್ಬಿಡತ್ತೆ. ಹಾಗೆ ನಾವು ಸಿನಿಮಾ ಜೂನ್ 21ನೇ ತಾರೀಕು ರಿಲೀಸ್ ಮಾಡ್ಬೇಕಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಜೂನ್ 21ಕ್ಕೆ ಬರ್ತಾ ಇದೆ. ನೆಕ್ಸ್ಟ್ 31ಕ್ಕೆ ನಾವು ಟೀಸರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಈ ಸಿನಿಮಾ ಭಾಗವಾಗಿ ಎಲ್ರಿಗೂ ನಾನು ನನ್ನ ಪೂರ್ತಿ ವಿಷಯ ತಿಳಿಸಿದ್ದೀನಿ ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಸಿನಿಮಾ ಒಂದು ಡಿಫ್ರೆಂಟ್ ಆಗಿರುತ್ತೆ. ನಿಮ್ ಬರೀ ಕಮರ್ಷಿಯಲ್ ಅಂದ ತಕ್ಷಣ ರೆಗ್ಯುಲರ್ 4 ಫೈಟ್ 3 ಸಾಂಗು ಈ ತರ ಅಲ್ಲ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋ ಕತೆ ಇದು. ಸೊ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದಾಗ, ಯಾಕಂದ್ರೆ ಜನ ಕೇಳ್ತಾರೆ ಕನ್ನಡದಲ್ಲಿ ಕಂಟೆಂಟ್ ಬರಲ್ಲ ಅಂತ. ಸೊ ನಾವು ಖಂಡಿತವಾಗ್ಲೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದೀವಿ. ಎಲ್ರಿಗೂ ಒಂದು ಅಂದ್ರೆ ಇವತ್ತು ಯೂತ್ಸಿಗಾಗಿರ್ಬೋದು, ಪ್ರತಿಯೊಬ್ಬರಿಗಾಗಿರ್ಬೋದು ಒಂದು ವಿಷಯ ನಾವು ಏನ್ ತಲುಪಿಸ್ಬೇಕು ಅಂತ ಇತ್ತು ಅದನ್ನ ನಾನು ಖಂಡಿತವಾಗ್ಲೂ ತಲುಪಿಸಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಕನೆಕ್ಟ್ ಆಗೋ ವಿಷಯ, ಒಂದು ಮದರ್ ಎಮೋಷನ್ ಇಂದ ಹಿಡಿದು ಪ್ರತಿಯೊಂದು ವಿಷಯನೂ ಈ ಸಿನಿಮಾದಲ್ಲಿ ಇದೆ. ಇಂಥದ್ದಿಲ್ಲ ಇಂಥದ್ದು ಇದೆ ನಮ್ಗೆ ಹೇಳಂಗಿಲ್ಲ. ಯಾಕಂದ್ರೆ ಕಾಮಿಡಿ ಇದೆ, ಎಮೋಷನ್ ಇದೆ, ಲವ್ ಇದೆ, ಅದ್ರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಸೊ ನೀವು ಕೊನೆ ಕ್ಷಣದವರೆಗೂ ಕಾಯಿಸತ್ತೆ ಈ ಸಿನಿಮಾ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಮತ್ತೆ ಎಲ್ಲರೂ ಅನ್ಕೊಳ್ತಿರೋ ವಾವ್ ಅಂತ ಹೇಳಿ. ಸೊ ಅಷ್ಟು ಯಾಕಂದ್ರೆ ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದ್ದೀನಿ.
ಹಾಗೆ ಹಾಗೆ ಇಲ್ಲಿ ಬಂದಿರೋ ಎಲ್ರಿಗೂ ಇನ್ನೊಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗೋದಕ್ಕೆ ನಿಮ್ಮೆಲ್ಲರಿಂದ ಕಾರಣ. ಹಾಗೆ ಮೀಡಿಯಾ ಮಿತ್ರರು. ಸೊ ನಾವು ಇವತ್ತು ಏನೇ ಮಾಡಿದ್ರು ಜನಗಳಿಗೆ ತಲುಪಿಸ್ಬೇಕಾಗಿರೋದು ನೀವು. ಸೊ ನೀವು ಜನಗಳಿಗೆ ತಲುಪಿಸಿದ್ರೆ ನಾವು ಈ ಮಾಡಿರೋ ಪ್ರಯತ್ನಕ್ಕೆ ಒಂದು ಅರ್ಥ ಸಿಗತ್ತೆ. ಸೊ ನೀವುಗಳು ಜನಗಳಿಗೆ ತಲುಪಿಸ್ಬೇಕು ಈ ಒಂದು ಪ್ರಯತ್ನ. ಯಾಕಂದ್ರೆ ನಾವೆಲ್ಲ ಹೊಸಬ್ರು. ಇವಾಗ ಎಲ್ಲರೂ ಹೇಳ್ತಾರೆ ಹೊಸಬ್ರು ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಆಲ್ರೆಡಿ ಈಗ ನ್ಯೂಸ್ ಸ್ಟಾರ್ಟ್ ಆಗಿದೆ, ಚೇಂಬರ್ ಮೀಟಿಂಗ್ ಆಗಿದೆ. ಸೊ ನಾವು ಹೊಸಬರು ಮಾಡಿದೀವಿ, ಆತಂಕ ಭಯ ನಮ್ಮಲ್ಲೂ ಇದೆ. ಅದ್ರಲ್ಲಿ ಒಳ್ಳೆ ಕಂಟೆಂಟ್ ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರ ಕೈ ಬಿಡುವಂತ ನಾವು ನಂಬಿದೀವಿ. ಸೊ ನೀವು ಆದಷ್ಟು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವಿದ್ರೇನೆ ನಾವು ಇವಾಗ ಏನೋ ಮಾಡಿದೀವಿ ಅದು ಜನಗಳಿಗೆ ತಲುಪಿಸೋದು ಮೀಡಿಯಾದವ್ರಿಗೆ ಇರುತ್ತೆ. ಸೊ ಮೀಡಿಯಾ ಮಿತ್ರರೆಲ್ಲರೂ ಈ ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳ್ತಿದ್ದೀನಿ. ಹಾಗೆ ಬಂದಿರೋ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.